ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಅನ್ನುವಂಥದ್ದು ಯುವಕರಿಗೆ ಎಲ್ಲರಿಗೂ ಜಾಸ್ತಿಗೆ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ, ಅತಿಯಾದ ನೀರಿನ ಅಂಶನ ಕಮ್ಮಿ ತಗೊಂಡಾಗ ನೀರು ಜಾಸ್ತಿ ಕುಡಿತಲೇ ಒಬ್ಬ ಮನುಷ್ಯ 3 ಲೀಟ್ರ್ ಕುಡಿಬೇಕಂತ ಹೇಳ್ತೀವಿ. ಆದರೆ ಅವರು 1 ಲೀಟ್ರು ಅಥವಾ 2 ಗ್ಲಾಸು ಪರ್ ಡೇ ಅಥವಾ 4 ಗ್ಲಾಸ್ ಪರ್ ಡೇ ಇಂತಹ ಅತಿ ಕಮ್ಮಿಯಾದಂತಹ ನೀರು ಕುಡಿದಾಗ ಒಂದು ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಜಂಕ್ಸ್ ಫುಡ್ಸ್ ತಿಂದಾಗ ಹೈ ಫೈಬರ್ ಡಯಟ್ ಮಾಡಲಿಲ್ಲ ಅಂತ ಅಂದಾಗ ಈ ಹೆಮರಾಯ್ಡ್ಸ್ ಕೂಡ ಬರ್ತಾ ಹೋಗ್ತದೆ. ಒಂದು ಮೋಷನ್ ಹೋಗೋ ಜಾಗದಲ್ಲಿ ನೋವು ಇರ್ತದೆ, ಎರಡನೇದು ಗಂಟಿರ್ತದೆ, ಮೋಷನ್ ಹೋಗೋ ಜಾಗದಲ್ಲಿ ಗಂಟಿರ್ತದೆ, ಮೂರನೇದು ರಕ್ತಸ್ರಾವ ಇರ್ತದೆ, ನಾಲ್ಕನೇದು ಅವರು ಮೋಷನ್ ಮಾಡಿದರೂ ಕೂಡ ಅವರು ಮೋಷನ್ ಮಾಡಿಲ್ಲ, ಪದೇ ಪದೇ ಮಾಡಬೇಕು ಅಂತ ಅನಿಸುವ ಒಂದು ಪರಿಸ್ಥಿತಿ ರೋಗಿಗಳಲ್ಲಿ ಇರ್ತದೆ. ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಗ್ರೇಡ್ 3 ಗ್ರೇಡ್ 4 ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಸರ್ಜರಿ ಮಾಡಿಸ್ಕೊಳ್ಳಿ, ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ. 20-25 ಇಯರ್ಸ್ ಅಥವಾ 30 ಇಯರ್ಸ್ ಬ್ಯಾಕು ಒಂದು ಓಪನ್ ಸರ್ಜರಿ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ತಾಯಿದ್ವಿ. ಹಂಗೆ ಕಾಲಕ್ರಮೇಣ ಒಂದು 10 ಇಯರ್ಸ್ ಬ್ಯಾಕು ಸ್ಟೇಪ್ಲರ್ ಹೆಮರಾಯ್ಡೋಪ್ಲೆಕ್ಸಿ PPH ಅನ್ನೋದೊಂದು ಯೂಸ್ ಮಾಡಿಕೊಂಡು ಸ್ಟೇಪ್ಲರ್ ಹೆಮರಾಯ್ಡಲ್ಲಿ ಮಾಡ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ಲೇಸರ್ ಹೆಮರಾಯ್ಡೋಪ್ಲಾಸ್ಟಿ ಅನ್ನೋದನ್ನು ನಾವು ಮಾಡ್ತೀವಿ. ಆಮೇಲೆ ಯಾವುದೇ ಥರದ ನೋವು ಕೂಡ ಕಮ್ಮಿಯಾಗಿ ಬೇಗ ಗುಣಮುಖ ಆಗ್ತಾರೆ. ಲೇಸರ್ ಮುಖಾಂತರ ನಾವು ಮತ್ತೆ ಬರದ ಹಾಗೆ ಎಲ್ಲ ಭಾಗದಲ್ಲಿ ಎಲ್ಲೆಲ್ಲಿ ಚಾನ್ಸಸ್ ಇರುತ್ತೆ, ಹೆಮರಾಯ್ಡ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಂತಹ ಜಾಗದಲ್ಲಿ ನಾವು ಲೇಸರ್ನ ಮಾಡಿದಾಗ ಅವರಿಗೆ ಲೈಫ್ ಲಾಂಗ್ ರಿಕರೆನ್ಸ್ ಆಗೋ ಚಾನ್ಸಸ್ ಇರುವುದಿಲ್ಲ. ಇನ್ನು ನಾವು ಸೇವಿಸುವಂತಹ ಆಹಾರ ಪದ್ಧತಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ವರ್ಸ್ಟ್ ಆಗಿದೆ. ಅಂದರೆ ಜಂಕ್ ಫುಡ್ಗಳನ್ನು ಜಾಸ್ತಿ ತಗೊಳ್ತೀವಿ. ಆ ತರಹ ನಮ್ಮ ಆರೋಗ್ಯದಲ್ಲಿ ನಾವು ಪಥ್ಯಗಳನ್ನು ಮಾಡದೆ ಕೂಡ ಬೇರೆ ಬೇರೆ ಫುಡ್ಡನ್ನೆಲ್ಲ ತಿಂತಾ ಇರ್ತೀವಿ. ಸೊ ಇದಕ್ಕೆ ಯಾವ ರೀತಿ ಫುಡ್ ತಗೊಳ್ಬೇಕು ನಾವು ಅನ್ನುವಂಥದ್ದು, ಈ ಫುಡ್ ಕಷ್ಟ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಯಾವ ಫುಡ್ ತಗೋಬಾರ್ದು, ಯಾವ ಫುಡ್ ತಗೋಬೇಕು ಅನ್ನುವಂಥದ್ದು. ಈ ಬೇಸಿಗೆ ಕಾಲದಲ್ಲಿ ನಾವು ಉಷ್ಣಾಂಶ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಮೊದಲನೇದಾಗಿ ಅಂತ ಹೇಳಿದ್ರೆ ಲಘು ಪದಾರ್ಥಗಳನ್ನ ತೆಗೆದುಬೇಕಾಗುತ್ತೆ. ಎರಡನೇದಾಗಿ ಈ ಮಾಂಸ ಆಗಿರ್ಬೋದು, ಕರೆದ ಪದಾರ್ಥ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಇದನ್ನು ಕಮ್ಮಿ ಮಾಡಬೇಕಾಗ್ತದೆ. ಅದು ಮೂರನೇದಾಗಿ ಏನಂತ ಹೇಳಿದ್ರೆ ತರಕಾರಿ, ಹಣ್ಣು ಹಂಪಲು ಮತ್ತು ಪಾನೀಯಗಳು. ಪಾನೀಯ ಅಂತ ಹೇಳಿದ್ರೆ ವಿಟಮಿನ್ ಸಿ ಕಂಟೆಂಟ್ ಇರುವಂತಹ ಒಂದು ಪಾನೀಯಗಳು, ನಿಂಬೆಹಣ್ಣಿನ ರಸದ ಜ್ಯೂಸು, ಆಮೇಲೆ ಮಜ್ಜಿಗೆ. ಸೊ ಅತಿಯಾಗಿ ಮಜ್ಜಿಗೆ ಬಳಸೋದ್ರಿಂದನೂ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಅಂದರೆ ಉಷ್ಣಾಂಶ ಜಾಸ್ತಿ ಇರುವಂತಹ ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ. ಅಷ್ಟೇ ಅಲ್ಲದೆ ನೀರಿನ ಪ್ರಮಾಣವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ 3 ಲೀಟ್ರ್ ಕುಡಿಬೇಕಾಗ್ತದೆ. ಇಂತಹ 3 ಲೀಟ್ರ್ ಕುಡಿದದೇ ಇದ್ದಲ್ಲಿ ಹಲವಾರು ಕಾರಣಗಳು, ಹಲವಾರು ರೋಗಗಳು ಕೂಡ ಮನುಷ್ಯನಿಗೆ ಆವರಿಸಿಕೊಳ್ತದೆ. ಮೊದಲನೇದಾಗಿ ಒಂದು ಪೈಲ್ಸ್ ಆಗಿರ್ಬೋದು, ಎರಡನೇದಾಗಿ ಮುಖದಲ್ಲಿ ಮೊಡವೆ ಬರೋದಾಗಿರ್ಬೋದು, ಮೂರನೇದಾಗಿ ಫ್ಯಾಟ್ ಕೂಡ ದಪ್ಪ ಆಗ್ತದೆ. ಅಂದರೆ ಕೊಲೆಸ್ಟ್ರಾಲ್ ಕೂಡ, ಒಬೆಸಿಟಿ ಕೂಡ ಅತಿಯಾದ ಕಮ್ಮಿ ನೀರಿನ ಕುಡಿದಾಗ ಕೊಲೆಸ್ಟ್ರಾಲ್ ಕೂಡ ಬರ್ತದೆ. ಸೊ ಇಂತಹ ವಿಚಾರದಲ್ಲಿ ತರಕಾರಿ ಅಂತ ಬಂತಂದರೆ ಹೀರೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ ಈ ರೀತಿ ನೀರು ಪದಾರ್ಥಗಳನ್ನು ಕೂಡ ನಾವು ತಗೋಬೇಕಾಗ್ತದೆ. ಹಣ್ಣುಗಳಲ್ಲಿ ಅಂತ ಬಂದರೆ ಕಲ್ಲಂಗಡಿ ಹಣ್ಣು, ಕಿತ್ತಳೆ ಹಣ್ಣು, ವಿಟಮಿನ್ ಸಿ, ಟೊಮೆಟೊ, ಆ್ಯಪಲ್, ಬನಾನಾ ಈ ರೀತಿ ಕೂಡ ನಾವು ತಗೋಬೋದು. ಇದು ಸಾಮಾನ್ಯದಲ್ಲಿ ನಾವೇನು ತಗೋಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಬಟ್ ಕೆಲವು ರೋಗಿಗಳಿಗೆ ಬೇರೆ ಕಾಯಿಲೆಗಳಿರ್ತದೆ. ಅಂದರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಿರ್ಬೋದು, ಹಾರ್ಟ್ ಹೃದಯಗಳಿಂದ ಬಳಲ್ತಿರ್ಬೋದು. ಅಂತಹ ವ್ಯಕ್ತಿಗಳಿಗೆ ಅಥವಾ ಅತಿಯಾದ ರಕ್ತ ಒತ್ತಡದಿಂದ ಬಳಲ್ತಾ ಇರ್ಬೋದು. ಅಂತಹ ವ್ಯಕ್ತಿಗಳಿಗೆ ಈ ಎಲ್ಲ ಒಂದು ಲಿಮಿಟೇಷನ್ಸ್ ಇರುತ್ತೆ. ವಾಟರ್ಲೂ ಕೂಡ ಲಿಮಿಟೇಷನ್ಸ್ ಆಗುತ್ತೆ. ಅದನ್ನು ನಾವು ಬಿಟ್ಟು ನಾರ್ಮಲಿ ನಮಗೇನೂ ತೊಂದರೆ ಇಲ್ಲ ಅಂದಾಗ ನಾರ್ಮಲ್ ಪರ್ಸನ್ಸಿಗೆ ನಾವು ಈ ರೀತಿಯಾದ ಒಂದು ಅತಿಯಾದ ನೀರು ಕುಡಿಬೋದು, ಲೆಮನ್ ಜ್ಯೂಸ್ ಇರ್ಬೋದು ಅಥವಾ ಮಜ್ಜಿಗೆ ಇರ್ಬೋದು. ಸೊ ಹಣ್ಣು ಹಂಪಲುಗಳನ್ನೆಲ್ಲ ನಾರ್ಮಲ್ಲಾಗಿ ತೆಗೆದುಕೊಳ್ಳಬಹುದು. ಹಾಗಾಗಿ ನಮಗೆ ಬರುವಂತಹ ಕಾಯಿಲೆಗಳನ್ನು ನಾವು ತಡೆಗಟ್ಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಬೇಸಿಗೆ ಕಾಲದಲ್ಲಿ ಕೆಫೆನ್ ರಹಿತ ಫುಡ್, ಅಂದರೆ ಕೆಫೆನ್ ಇರುವಂತಹ ಯಾವುದೇ ಒಂದು ಪದಾರ್ಥಗಳು ತೆಗೆದುಕೊಂಡ್ರೆ ಅದು ಆರೋಗ್ಯಕ್ಕೆ ಸೂಕ್ತವಲ್ಲ. ಯಾಕಂದರೆ ಕೆಫೆನ್ ಅಂತ ಕಂಟೆಂಟಲ್ಲಿರುವಂತಹ ಇದರಲ್ಲಿ ಫಾಸ್ಫರಿಕ್ ಅನ್ನೋದು ಇರುತ್ತೆ. ಈ ಫಾಸ್ಫರಿಕ್ ಅನ್ನೋದು ಊಟದಲ್ಲಿ ಇದಾದಾಗ ಜಠರದಲ್ಲಿ ಯಾವುದೇ ಒಂದು ಅಬ್ಸರ್ವೇಷನ್ಸ್ ಆಗಲ್ಲ ಅಂತಂದಾಗ ಕಾಯಿಲೆಗಳು ಉಲ್ಬಣಗಳಾಗ್ತಾ ಹೋಗ್ತದೆ. ಓಕೆ ಡಾಕ್ಟರ್, ಇನ್ನು ಇದು ಈಗಾಗಲೇ ನೀವು ಮೂಗಿನಿಂದ ರಕ್ತ ಸೋರುವಂಥದ್ದು ಅದರ ಬಗ್ಗೆ ಮಾಹಿತಿ ನೀಡಿದ್ರಿ. ಇನ್ನು ನಮಗೆ ಪೈಲ್ಸ್ ಬಗ್ಗೆ, ಇತ್ತೀಚಿನ ದಿನಗಳಲ್ಲಿ ಪೈಲ್ಸ್ ಅನ್ನುವಂಥದ್ದು ಯುವಕರಿಗೆ ಎಲ್ಲರಿಗೂ ಜಾಸ್ತಿಗೆ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಾದರೆ, ಇವಾಗ ಜನ್ರೇಷನ್ ಎಷ್ಟು ಅಂದರೆ ಜೀವನ ಶೈಲಿಯಿಂದಾಗೂ ಇದು ಬರುತ್ತೆ ಅಂತ ಹೇಳ್ತೀರಾ? ಸೊ ಇದ್ರ ಬಗ್ಗೆ ನೀವು ಮಾತನಾಡೋದಾದರೆ ಪೈಲ್ಸ್ ಬಗ್ಗೆ. ಪೈಲ್ಸ್ ಅನ್ನೋದು ಕಾಮನ್
ಪರ್ಸನ್ನ ಲ್ಯಾಂಗ್ವೇಜ್ ಆಗಿರ್ತದೆ. ಅದೇ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಹೆಮರಾಯ್ಡ್ಸ್ ಅಂತ ಅಂದರೆ ಹೀಮ್ ಅಂದರೆ ರಕ್ತಸ್ರಾವ ಆಗುವಂಥ. ಇದು ಯಾಕೆ ಆಗ್ತದೆ, ಯಾರೆಲ್ಲ ಆಗ್ತದೆ, ಇದನ್ನು ಏನು ಪ್ರಿವೆಂಟ್ ಮಾಡ್ಬೋದು ಅನ್ನೋದು ನಾನು ಹೇಳ್ತೀನಿ. ಒಂದು ಮೊದಲನೇದಾಗಿ ಈ ಹೆಮರಾಯ್ಡ್ಸ್ ಅನ್ನೋದ್ರಲ್ಲಿ 2 ವಿಧಾನ ಇರ್ತದೆ. ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಇರ್ತದೆ. ಈಗ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತಂದರೆ ಗುದದ್ವಾರದ ಒಳಗಡೆ ಬರುವುದು. ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂದರೆ ಗುದದ್ವಾರದಿಂದ ಹೊರಗಡೆ ಕಾಣಿಸೋದಕ್ಕೆ ಎಕ್ಸ್ಟರ್ನಲ್ ಹೆಮರಾಯ್ಡ್ ಅಂತ ಹೇಳ್ತೀವಿ. ಇದರಲ್ಲಿ ಗ್ರೇಡ್ಗಳು ಇರ್ತದೆ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಈ ಗ್ರೇಡ್ 1 ಅನ್ನೋದು ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಚಿಕ್ಕದಾಗಿ ಮಾತ್ರ ಅಲ್ಲಿ ಗುದದ್ವಾರದ ಒಳಗಡೆ ಇರ್ತದೆ. ಗ್ರೇಡ್ 2 ಅಂತಂದರೆ ಗುದದ್ವಾರದ ಹೊರಗಡೆ ಬರುತ್ತೆ, ಒಂದು ದುರ್ಮಾಂಸ ಥರ. ಗ್ರೇಡ್ 3 ಅಂತಂದರೆ ಇವೆರಡೂ ಕಾಂಟೆಂಟ್ ಗುದದ್ವಾರ ಹೊರಗಡೆ ಬಂದು ಕೂಡ ರಕ್ತಸ್ರಾವ ಆಗ್ತಾ ಇರುತ್ತೆ. ಅವರು ಮೋಷನ್ಸ್ ಹೋದಾಗ ಅಥವಾ ಸುಮ್ಮನೆ ಲೂಸ್ ಮೋಷನ್ಸ್ ಆದಾಗಲೂ ಕೂಡ ಅಥವಾ ಗಟ್ಟಿಯಾಗಿ ಮೋಷನ್ಸ್ ಪಾಸ್ ಮಾಡಿದಾಗಲೂ ಕೂಡ ರಕ್ತಸ್ರಾವ ಆಗ್ತದೆ. ಗ್ರೇಡ್ 4 ಅಂತಂದರೆ ರಕ್ತಸ್ರಾವ ಆಗೂ ಕೂಡ ಎಲ್ಲ ಒಂದು 3 ಕಾಂಪೊನೆಂಟ್ ಇರ್ತದೆ. ನಮಗೆ ಪೊಸಿಷನ್ಸ್ 3 o'clock, 7 o'clock ಮತ್ತು 11 o'clock ಅನ್ನೋ ಪೊಸಿಷನ್ಸ್ ಇರ್ತದೆ. ಆ ಪೊಸಿಷನ್ಸಲ್ಲಿ 3 ಭಾಗದಲ್ಲಿ ಫುಲ್ಲು ಮತ್ತು ಯಾವುದು ದುರ್ಮಾಂಸ ಹೊರಗಡೆ ಬಂದಿರುತ್ತೆ. ಅಂಥದ್ದನ್ನು ನಾವು ಗ್ರೇಡ್ 4 ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಯಾಕೆ ಬರ್ತದೆ ಅಂತ ಹೇಳಿದಾಗ, ಒಂದು ಅತಿಯಾದ ನೀರಿನ ಅಂಶನ ಕಮ್ಮಿ ತಗೊಂಡಾಗ, ನೀರು ಜಾಸ್ತಿ ಕುಡಿತಲೇ ಒಬ್ಬ ಮನುಷ್ಯ 3 ಲೀಟ್ರ್ ಕುಡಿಬೇಕಂತ ಹೇಳ್ತೀವಿ. ಆದರೆ ಅವರು 1 ಲೀಟ್ರು ಅಥವಾ 2 ಗ್ಲಾಸ್ ಪರ್ ಡೇ ಅಥವಾ 4 ಗ್ಲಾಸ್ ಪರ್ ಡೇ ಇಂತಹ ಅತಿ ಕಮ್ಮಿಯಾದಂಥ ನೀರು ಕುಡಿದಾಗ ಒಂದು ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಅದೇ ಅಲ್ಲದೆ ಇವರು ಉಷ್ಣಾಂಶ ಜಾಸ್ತಿ ಆದಾಗ, ಸರಿಯಾದ ಊಟ ಮಾಡಲಿಲ್ಲ ಅಂತಂದಾಗ, ಜಂಕ್ಸ್ ಫುಡ್ಸ್ ತಿಂದಾಗ, ಹೈ ಫೈಬರ್ ಡಯಟ್ ಮಾಡಲಿಲ್ಲ ಅಂತಂದಾಗ ಈ ಹೆಮರಾಯ್ಡ್ಸ್ ಕೂಡ ಬರ್ತಾ ಹೋಗ್ತದೆ. ಸೊ ಇದು ಬಂದಾಗ ತೊಂದರೆ ಏನೇನು ಲಕ್ಷಣ ಏನಿರುತ್ತೆ, ಒಂದು ಮೋಷನ್ ಹೋಗೋ ಜಾಗದಲ್ಲಿ ನೋವು ಇರ್ತದೆ, 2ನೇದು ಗಂಟಿರ್ತದೆ, ಮೋಷನ್ ಹೋಗೋ ಜಾಗದಲ್ಲಿ ಗಂಟಿರ್ತದೆ, 3ನೇದು ರಕ್ತಸ್ರಾವ ಇರ್ತದೆ, 4ನೇದು ಅವರು ಮೋಷನ್ ಮಾಡಿದರೂ ಕೂಡ ಅವರು ಮೋಷನ್ ಮಾಡಿಲ್ಲ, ಪದೇ ಪದೇ ಮಾಡಬೇಕು ಅಂತ ಅನಿಸುವ ಒಂದು ಪರಿಸ್ಥಿತಿ ರೋಗಿಗಳಲ್ಲಿ ಇರ್ತದೆ. ಸೊ ಇದನ್ನು ಈ ರೀತಿ ಕಂಪ್ಲೇಂಟ್ಸ್ ಆಗಿ ನಮ್ಮ ಹತ್ರ ಬಂದಾಗ ನಾವೇನು ಮಾಡ್ತೀವಿ, ಅವರಿಗೆ ಫಿಸಿಕಲ್ ಎಕ್ಸಾಮಿನೇಷನ್ಸ್ ಕೂಡ ಮಾಡಿಬಿಟ್ಟು ಗ್ರೇಡ್ ನಮಗೆ ಗೊತ್ತಾಗುತ್ತೆ ಯಾವ ಗ್ರೇಡಲ್ಲಿದೆ. ಈ ಗ್ರೇಡ್ 1 ಮತ್ತು ಗ್ರೇಡ್ 2 ಅಲ್ಲಿ ಇದ್ದಾಗ ಆಲ್ಮೋಸ್ಟ್ ನಾವು ಡಯಟರಿ ಸಜೆಷನ್ಸ್ ಹೇಳ್ತೀವಿ. ಅಂದರೆ ಮನುಷ್ಯನಿಗೆ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಬೇಕು, ಈ ಆಹಾರ ತೆಗೆದುಕೊಂಡ್ರೆ ಅದು ವಿತೌಟ್ ಆಪರೇಷನ್ಸ್ ಗುಣಪಡಿಸೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಗ್ರೇಡ್ 3 ಮತ್ತು ಗ್ರೇಡ್ 4 ಇದ್ದಾಗ ನಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಗ್ರೇಡ್ 3 ಗ್ರೇಡ್ 4 ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಸರ್ಜರಿ ಮಾಡಿಸ್ಕೊಳ್ಳಿ, ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ ಅಂತ ಅಡ್ವೈಸ್ ಮಾಡ್ತೀವಿ. ಇದರಲ್ಲಿ ಗ್ರೇಡ್ 1 ಗ್ರೇಡ್ 2 ಅಲ್ಲಿ ಈ ಹೆಮರಾಯ್ಡ್ಸ್ ಬರಬಾರ್ದಂತ ಅಂತ ಹೇಳಿದ್ರೆ ಏನಂತ ಮಾಡಬೇಕು, ಒಂದು ಅತಿಯಾದ ನೀರು ಕುಡಿಬೇಕು, ಹೈ ಫೈಬರ್ ಡಯಟ್ ತೊಗೋಬೇಕು, ಹೈ ಫೈಬರ್ ನಾರಿನಂಶ ಇರುವಂತಹ ಆಹಾರವನ್ನು ಸೇವಿಸಬೇಕು, ಮತ್ತು ಹಣ್ಣು ಹಂಪಲುಗಳನ್ನು ಜಾಸ್ತಿಯಾಗಿ ತಿನ್ನಬೇಕು. ಅದರಲ್ಲಿ ಎಸ್ಪೆಷಲಿ ಬನಾನಾ. ಸೊ ಬಾಳೆಹಣ್ಣು ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಒಂದು ಫ್ರೂಟ್ಸು, ಸಿಟ್ರಸ್ ಫ್ರೂಟ್ಸ್ ಆಗಿರ್ಬೋದು, ಕಿತ್ತಳೆ ಹಣ್ಣು, ಆರೆಂಜ್ ಆಗಿರ್ಬೋದು, ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ಈ ರೀತಿ ಸೇವನೆ ಮಾಡೋದ್ರಿಂದ ಇವರಿಗೆ ಒಂದು ಉಪಶಮನ ಆಗ್ತದೆ, ಅಂದರೆ ನಿರ್ವಹಣೆ ಆಗ್ತದೆ. ಅದೇ ಅಲ್ಲದೆ ಗ್ರೇಡ್ 2 ಇಂದ ಗ್ರೇಡ್ 3ಗೆ ಬಂದಾಗ ರಕ್ತಸ್ರಾವ ಆದಾಗ ಅವರಿಗೆ ಆಪ್ರೇಷನ್ಸ್ ಅಂತೂ ಬೇಕಾಗ್ತದೆ. ಅದಕ್ಕೆ ನಾವು ಆಪ್ರೇಷನ್ಸಿಗೆ ಏನು ಹೇಳ್ತೀವಿ ಅಂತಂದರೆ ಹೆಮರಾಯ್ಡೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ಬಂದಿದ್ದಂಥ ದುರ್ಮಾಂಸವನ್ನು ತೆಗೆದು ರಕ್ತಸ್ರಾವ ಆಗೋ ಜಾಗದಲ್ಲಿ ನಾವು ಅದನ್ನು ರಕ್ತವನ್ನು ಬ್ಲಾಕ್ ಮಾಡ್ತೀವಿ, ಅದು ರಕ್ತಸ್ರಾವ ಆಗದಾಗೆ ಬ್ಲಾಕ್ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಮೊದಲನೇದಾಗಿ ಏನಾಗಿತ್ತು ಅಂತಂದರೆ ಒಂದು 20-25 ಇಯರ್ಸ್ ಅಥವಾ 30 ಇಯರ್ಸ್ ಬ್ಯಾಕು ಈ ಎಂಥ ಹೆಮರಾಯ್ಡ್ಸ್ ಬಂದಾಗ ಏನು ಮಾಡ್ತಾಯಿದ್ವಿ, ಅವರಿಗೆ ಒಂದು ಓಪನ್ ಸರ್ಜರಿ ಹೆಮರಾಯ್ಡೆಕ್ಟಮಿ ಅಂತ ಮಾಡ್ತಾಯಿದ್ವಿ. ಹಂಗೆ ಕಾಲಕ್ರಮೇಣ ಒಂದು 10 ಇಯರ್ಸ್ ಬ್ಯಾಕು ಸ್ಟೇಪ್ಲರ್ ಹೆಮರಾಯ್ಡೋಪ್ಲೆಕ್ಸಿ PPH ಅನ್ನೋದೊಂದು ಯೂಸ್ ಮಾಡಿಕೊಂಡು ಸ್ಟೇಪ್ಲರ್ ಹೆಮರಾಯ್ಡಲ್ಲಿ ಮಾಡ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ಲೇಸರ್ ಹೆಮರಾಯ್ಡೋಪ್ಲಾಸ್ಟಿ ಅನ್ನೋದನ್ನು ನಾವು ಮಾಡ್ತೀವಿ. ಸೊ ಈ ಲೇಸರ್ ಏನಾಗುತ್ತೆ ಅಂತಂದಾಗ ಲೈಟ್ ಆಂಪ್ಲಿಫಿಕೇಷನ್ಸ್ ನಾವು ಕೊಟ್ಬಿಟ್ಟು ರಕ್ತಸ್ರಾವ ಎಲ್ಲ ಆಗುತ್ತೆ ಅದನ್ನು ಬ್ಲಾಕ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಲೇಸರಿಂದ ಈ ಹೆಮರಾಯ್ಡ್ ಗಂಟಿರುತ್ತಲ್ಲ ಆ ಗಂಟನ್ನು ಕೂಡ ಉಪಶಮನ ಮಾಡ್ತೀವಿ. ಈ ಲೇಸರಲ್ಲಿ ಅಡ್ವಾಂಟೇಜ್ ಏನಾಗಿದೆ ಅಂತಂದರೆ, ಯಾವುದೇ ಒಂದು ವ್ಯಕ್ತಿಗೆ ನಮ್ಮ ಶಸ್ತ್ರಚಿಕಿತ್ಸೆ ಲೇಸರ್ ಮುಖಾಂತರ ಆಗ್ತಾನೆ ಅಂತಂದಾಗ ಅವರಿಗೆ ರಕ್ತ, ನೋ ಬ್ಲೀಡಿಂಗ್, ನೋ ಕಟ್, ನೋ ಪೇನ್. ಸೊ ಈ 3 ನೋ ಅಂದರೆ ಓಪನ್ ಸರ್ಜರಿ ನಾವು ಮಾಡಿದಾಗ ಬ್ಲೀಡಿಂಗ್ ಇರುತ್ತೆ, ತುಂಬ ಪೇಯ್ನ್ ಇರುತ್ತೆ, ಮತ್ತು
ಗಾಯ ಒಣಗೋದು ತುಂಬ ದಿನಗಳಾಗ್ತದೆ. ಆದರೆ ಈ ಲೇಸರ್ ಆಪ್ರೇಷನ್ಸ್ ಮಾಡಿಸ್ಕೊಂಡಾಗ ನೋ ಬ್ಲೀಡಿಂಗ್, ರಕ್ತಸ್ರಾವ ಜಾಸ್ತಿ ಇರಲ್ಲ, ಯಾವುದೇ ಥರದ ಕಟ್ಟಿರಲ್ಲ, ಆಮೇಲೆ ಯಾವುದೇ ಥರದ ನೋವು ಕೂಡ ಕಮ್ಮಿಯಾಗಿ ಬೇಗ ಗುಣಮುಖ ಆಗ್ತಾರೆ. ಅಂದರೆ ನಾರ್ಮಲಿ ಆಪ್ರೇಷನ್ಸ್ ಆಗಿ 15-20 ದಿನದವರೆಗೆ ಅವರಿಗೆ ಗುಣ ಆಗಲ್ಲ, ಅಥವಾ ಮಾಡಿದರೂ ಕೂಡ ಎಮರಾಯ್ಡ್ಸ್ ಮೊಳಕೆ ಮತ್ತೆ ಬರ್ತದೆ ಅನ್ನೋದು ಲೇಸರ್ ಮುಖಾಂತರ ನಾವು ಮತ್ತೆ ಬರದ ಹಾಗೆ ಎಲ್ಲ ಭಾಗದಲ್ಲಿ ಎಲ್ಲೆಲ್ಲಿ ಚಾನ್ಸಸ್ ಇರುತ್ತೆ, ಎಮರಾಯ್ಡ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಂತಹ ಜಾಗದಲ್ಲಿ ನಾವು ಲೇಸರ್ನ ಮಾಡಿದಾಗ ಅವರಿಗೆ ಲೈಫ್ ಲಾಂಗ್ ರಿಕರೆನ್ಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಈ ರೀತಿ ನಾವು ಎಮರಾಯ್ಡ್ಸ್ ಬಗ್ಗೆ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟನ್ನು ಕೊಡ್ತೇವೆ.